ಮೊದಲನೇ ಪ್ರಶ್ನೆ, ಕರ್ನಾಟಕವು ಭೌಗೋಳಿಕವಾಗಿ ಭಾರತದ ಯಾವ ಭಾಗದಲ್ಲಿದೆ? ಎ ಉತ್ತರ ಭಾರತ, ಬಿ ದಕ್ಷಿಣ ಭಾರತ, ಸಿ ಪೂರ್ವ ಕರಾವಳಿ, ಡಿ ಈಶಾನ್ಯ ಭಾರತ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ದಕ್ಷಿಣ ಭಾರತ ಅಥವಾ ದಕ್ಕನ್ ಪ್ರಸ್ಥಭೂಮಿ. ಇದು ಭೌಗೋಳಿಕವಾಗಿ ದಕ್ಕನ್ ಪ್ರಸ್ಥಭೂಮಿಯ ಪಶ್ಚಿಮ ಭಾಗದಲ್ಲಿದೆ. ಎರಡನೇ ಪ್ರಶ್ನೆ, ವಿಸ್ತೀರ್ಣದ ದೃಷ್ಟಿಯಿಂದ ಕರ್ನಾಟಕವು ಭಾರತದ ಎಷ್ಟನೇ ದೊಡ್ಡ ರಾಜ್ಯವಾಗಿದೆ? ಎ 4ನೇ, ಬಿ 5ನೇ, ಸಿ 6ನೇ, ಡಿ 7ನೇ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ 6ನೇ. ವಿಸ್ತೀರ್ಣದ ದೃಷ್ಟಿಯಿಂದ ಭಾರತದಲ್ಲಿ ರಾಜಸ್ಥಾನ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಉತ್ತರ ಪ್ರದೇಶ ಮತ್ತು ಗುಜರಾತ್ ನಂತರದ ಸ್ಥಾನದಲ್ಲಿ, ಅಂದರೆ 6ನೇ ಅತಿದೊಡ್ಡ ರಾಜ್ಯವಾಗಿ ಕರ್ನಾಟಕ ಗುರುತಿಸಿಕೊಂಡಿದೆ. ಮೂರನೇ ಪ್ರಶ್ನೆ, ಕರ್ನಾಟಕದ ಒಟ್ಟು ಭೌಗೋಳಿಕ ವಿಸ್ತೀರ್ಣ ಎಷ್ಟು? ಎ 1,91,791 ಚದರ ಕಿಲೋಮೀಟರ್, ಬಿ 2,91,791 ಚದರ ಕಿಲೋಮೀಟರ್, ಸಿ 1,51,791 ಚದರ ಕಿಲೋಮೀಟರ್, ಡಿ 1,71,791 ಚದರ ಕಿಲೋಮೀಟರ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಎ 1,91,791 ಚದರ ಕಿಲೋಮೀಟರ್. ಇದು ಭಾರತದ ಒಟ್ಟು ಭೌಗೋಳಿಕ ವಿಸ್ತೀರ್ಣದ ಸುಮಾರು 5.83% ಭಾಗವನ್ನು ಹೊಂದಿದೆ. ನಾಲ್ಕನೇ ಪ್ರಶ್ನೆ, ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಯಾವುದು? ಎ ಕುದುರೆಮುಖ, ಬಿ ಮುಳ್ಳಯ್ಯನಗಿರಿ, ಸಿ ಪುಷ್ಪಗಿರಿ, ಡಿ ಬಾಬಾ ಬುಡನ್ಗಿರಿ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಮುಳ್ಳಯ್ಯನಗಿರಿ. ಇದರ ಎತ್ತರ ಸುಮಾರು 1930 ಮೀಟರ್ಗಳು, ಅಂದರೆ 6,330 ಅಡಿ ಇದೆ. ಮುಳ್ಳಯ್ಯನಗಿರಿ ಇರುವ ಸ್ಥಳ ಚಿಕ್ಕಮಗಳೂರು ಜಿಲ್ಲೆಯ ಚಂದ್ರದ್ರೋಣ ಪರ್ವತ ಶ್ರೇಣಿಯಲ್ಲಿದೆ. ಐದನೇ ಪ್ರಶ್ನೆ, ಕರ್ನಾಟಕವು ಎಷ್ಟು ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ? ಎ 5, ಬಿ 6, ಸಿ 7, ಡಿ 4. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ 6. ಉತ್ತರದಲ್ಲಿ ಮಹಾರಾಷ್ಟ್ರ, ವಾಯುವ್ಯದಲ್ಲಿ ಗೋವಾ, ಈಶಾನ್ಯದಲ್ಲಿ ತೆಲಂಗಾಣ, ಪೂರ್ವದಲ್ಲಿ ಆಂಧ್ರ ಪ್ರದೇಶ, ಆಗ್ನೇಯದಲ್ಲಿ ತಮಿಳುನಾಡು, ನೈಋತ್ಯದಲ್ಲಿ ಕೇರಳ. ಹೀಗೆ ಕರ್ನಾಟಕವು ಈ 6 ರಾಜ್ಯಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ. ಆರನೇ ಪ್ರಶ್ನೆ, ಕರ್ನಾಟಕದ ಸಮುದ್ರ ತೀರದ ಒಟ್ಟು ಉದ್ದ ಎಷ್ಟು? ಎ 250 ಕಿಲೋಮೀಟರ್, ಬಿ 300 ಕಿಲೋಮೀಟರ್, ಸಿ 320 ಕಿಲೋಮೀಟರ್, ಡಿ 400 ಕಿಲೋಮೀಟರ್. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ 320 ಕಿಲೋಮೀಟರ್. ಕರ್ನಾಟಕ ರಾಜ್ಯವು ಪಶ್ಚಿಮದಲ್ಲಿ ಸುಮಾರು 320 ಕಿಲೋಮೀಟರ್ ಉದ್ದದ ಕರಾವಳಿ ತೀರವನ್ನು ಹೊಂದಿದೆ. ಈ ಕರಾವಳಿಯನ್ನು ಕೆನರಾ ತೀರ ಎಂದು ಕರೆಯಲಾಗುತ್ತದೆ. ಇದು ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಎಂಬ 3 ಪ್ರಮುಖ ಜಿಲ್ಲೆಗಳನ್ನು ಒಳಗೊಂಡಿದೆ. ಏಳನೇ ಪ್ರಶ್ನೆ, ಕರ್ನಾಟಕದ ಆಕಾರವು ಈ ಕೆಳಗಿನ ಯಾವುದನ್ನು ಹೋಲುತ್ತದೆ? ಎ ವೃತ್ತಾಕಾರ, ಬಿ ತ್ರಿಕೋನಾಕಾರ, ಸಿ ಗೋಡಂಬಿ ಆಕಾರ, ಡಿ ಚೌಕಾಕಾರ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ ಗೋಡಂಬಿ ಆಕಾರ. ಎಂಟನೇ ಪ್ರಶ್ನೆ, ಕರ್ನಾಟಕದ ಅತ್ಯಂತ ದಕ್ಷಿಣ ಜಿಲ್ಲೆ ಯಾವುದು? ಎ ಮೈಸೂರು, ಬಿ ಚಾಮರಾಜನಗರ, ಸಿ ಕೊಡಗು, ಡಿ ಕೋಲಾರ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಚಾಮರಾಜನಗರ. ಚಾಮರಾಜನಗರವು ಕರ್ನಾಟಕದ ಅತ್ಯಂತ ದಕ್ಷಿಣದಲ್ಲಿರುವ ಜಿಲ್ಲೆಯಾಗಿದೆ. ಇದು ತಮಿಳುನಾಡು ಮತ್ತು ಕೇರಳ ರಾಜ್ಯದೊಂದಿಗೆ ಗಡಿಯನ್ನು ಹಂಚಿಕೊಳ್ಳುತ್ತದೆ. ಈ ಜಿಲ್ಲೆಯನ್ನು 1997ರಲ್ಲಿ ಮೈಸೂರು ಜಿಲ್ಲೆಯಿಂದ ವಿಭಜಿಸಿ ರಚಿಸಲಾಯಿತು. ಒಂಬತ್ತನೇ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯು ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದೆ? ಎ ಬೆಳಗಾವಿ, ಬಿ ಮೈಸೂರು, ಸಿ ಉತ್ತರ ಕನ್ನಡ, ಡಿ ಶಿವಮೊಗ್ಗ. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಸಿ ಉತ್ತರ ಕನ್ನಡ. ಈ ಜಿಲ್ಲೆಯ ಒಟ್ಟು ಭೂಪ್ರದೇಶದ ಸುಮಾರು 80% ಭಾಗವು ದಟ್ಟವಾದ ಕಾಡುಗಳಿಂದ ಆವೃತವಾಗಿದೆ. ಪ್ರಕೃತಿ ಸೌಂದರ್ಯ ಮತ್ತು ಪಶ್ಚಿಮ ಘಟ್ಟಗಳ ಜೀವ ವೈವಿಧ್ಯತೆಗೆ ಈ ಜಿಲ್ಲೆ ಅತ್ಯಂತ ಪ್ರಸಿದ್ಧಿಯಾಗಿದೆ. 10ನೇ ಪ್ರಶ್ನೆ, ಮಲೆನಾಡು ಎಂದರೆ ಅರ್ಥವೇನು?
ಎ ಬಯಲು ಸೀಮೆ, ಬಿ ಗುಡ್ಡಗಾಡುಗಳ ನಾಡು, ಸಿ ಕರಾವಳಿ ತೀರ, ಡಿ ನದಿಗಳ ನಾಡು. ನಿಮ್ಮ ಸಮಯ ಪ್ರಾರಂಭ. ಸರಿಯಾದ ಉತ್ತರ ಬಿ ಗುಡ್ಡಗಾಡುಗಳ ನಾಡು. ಮಲೆ ಎಂದರೆ ಬೆಟ್ಟ ಅಥವಾ ಗುಡ್ಡ ಎಂದರ್ಥ. ಆದ್ದರಿಂದ ಮಲೆನಾಡು ಎಂದರೆ ಬೆಟ್ಟ ಗುಡ್ಡಗಳಿಂದ ಕೂಡಿದ ಪ್ರದೇಶ ಎಂದಾಗುತ್ತದೆ. ಇದನ್ನು ಇಂಗ್ಲಿಷ್ನಲ್ಲಿ ದ ಲ್ಯಾಂಡ್ ಆಫ್ ಹಿಲ್ಸ್ ಎಂದು ಕರೆಯಲಾಗುತ್ತದೆ. ಸ್ನೇಹಿತರೆ, ಒಟ್ಟು 100 ಪ್ರಮುಖ ಪ್ರಶ್ನೋತ್ತರಗಳನ್ನೊಳಗೊಂಡ ಈ ಸರಣಿಯು ನಿಮ್ಮ ಮುಂಬರುವ FDA, SDA, PSI ಹಾಗೂ ಇನ್ನಿತರ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉತ್ತಮ ಮಾರ್ಗದರ್ಶಿಯಾಗಲಿದೆ ಎಂಬ ನಂಬಿಕೆ ನನಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ತಪ್ಪದೇ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತು ಇಂತಹ ಮತ್ತಷ್ಟು ಜ್ಞಾನವರ್ಧಕ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ಓದುತ್ತಿರಿ, ಜ್ಞಾನ ಹಂಚುತ್ತಿರಿ. ಧನ್ಯವಾದಗಳು. ಶುಭ ದಿನ.